ವೀಕ್ಷಕರೇ, ಶಿಕ್ಷಣ ಅನ್ನೋದಿದೆಯಲ್ಲ ಅದು ಕ್ರಾಂತಿ. ಯಾವಾಗಲೂ ಶಿಕ್ಷಣ ಅನ್ನೋದು ಬಹುತೇಕರ ಕನಸು. ಅದು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದ್ರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವಂಥ ನಂಬಿಕೆ ಪೋಷಕರಲ್ಲೂ ಇದೆ, ವಿದ್ಯಾರ್ಥಿಗಳಲ್ಲೂ ಇರುತ್ತೆ. ಹೀಗಾಗಿ ನಿರಂತರವಾಗಿ ಉತ್ತಮ ಶಿಕ್ಷಣ ಸಂಸ್ಥೆ ಯಾವುದು ಮತ್ತೆ ಅಲ್ಲಿರುವಂತಹ ಕೋರ್ಸ್ಗಳ ಪರಿಚಯವನ್ನು ನಿಮ್ಮ ಪಬ್ಲಿಕ್ ಟಿವಿ ಈ ವಿಶೇಷ ಕಾರ್ಯಕ್ರಮದ ಮೂಲಕ ಪ್ರತಿ ಸಂಚಿಕೆಯಲ್ಲಿ ಕೂಡ ಮಾಡ್ಕೊಂಡು ಬರ್ತಾನೆ ಇದೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಕೂಡ ಆಗ್ತಾ ಇದೆ. ಸೊ ಶಿಕ್ಷಣ ಕ್ಷೇತ್ರದಲ್ಲಿ ಚಾಣಕ್ಯ ಯೂನಿವರ್ಸಿಟಿ ಹೆಸರಲ್ಲೇ ಚಾಣಾಕ್ಷತೆ ಇದೆ. ನಾವು ಯಾರಾದರೂ ಬುದ್ಧಿವಂತರ ನೋಡಿದಾಗ ಚಾಣಕ್ಯ ತರ ಆಡ್ತಿಯಲ್ಲಪ್ಪ ನೀವು ಅಂತ ಇವತ್ತಿಗೂ ಹೇಳ್ತೀವಿ, ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಹೇಳ್ತೀವಿ. ಸೊ ಹೆಸರಲ್ಲೇ ಚಾಣಕ್ಯ ಇದೆ. ಚಾಣಕ್ಯ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಇನ್ನು ಯಾವ ರೀತಿಯಲ್ಲಿ ರೆಡಿ ಆಗ್ತಿರ್ಬೋದು ಅನ್ನೋ ಒಂದು ಅಂದಾಜು ನೀವು ಮಾಡ್ಕೊಳ್ಳಿ. PUC ನಂತರ ಏನು ಮಾಡಬೇಕು, ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಯಾವುದನ್ನ ಆಪ್ಟ್ ಮಾಡಿದ್ರೆ ನಮ್ಮ ಮುಂದಿನ ಭವಿಷ್ಯ, ಅದರಲ್ಲೂ ಈ AI ಜಗತ್ತಿನಲ್ಲಿ ಯಾವುದು ಯುನಿಕ್ ಆಗಿ ಮಾಡಿದ್ರೆ ವ್ಯಾಲ್ಯೂ ಇರುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ, ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಬಗ್ಗೆ ಕೂಡ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ 3 ಜನ ಗೆಸ್ಟ್ಗಳಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತೀನಿ ಮತ್ತು ಚಾಣಕ್ಯ ಯೂನಿವರ್ಸಿಟಿಯ ಸಾಧನೆ ಏನು, ಕೋರ್ಸಸ್ ಏನು, ಮತ್ತೆ ಅಡ್ಮಿಷನ್ ಪ್ರಾಸೆಸ್ ಏನು, ಇಲ್ಲಿ ನಾವು ಎಜುಕೇಶನ್ ಪೂರೈಸೋದ್ರಿಂದ ನಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ, ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ನಾನು ಗೆಸ್ಟ್ ಇಂಟ್ರಡ್ಯೂಸ್ ಮಾಡ್ತೀನಿ. ನಮ್ಮ ಜೊತೆಗೆ ಸ್ಕೂಲ್ ಆಫ್ ಲಾ, ಗವರ್ನೆನ್ಸ್ ಅಂಡ್ ಪಬ್ಲಿಕ್ ಪಾಲಿಸಿಯ ಡೀನ್ ಆಗಿರುವಂತಹ ಪ್ರೊಫೆಸರ್ ಚೇತನ್ ಬಸವರಾಜ್ ಸಿಂಗ್ ಇದ್ದಾರೆ. ಮೊದಲನೇದಾಗಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ಅದೇ ರೀತಿ ಪ್ರೊಫೆಸರ್ ಭವಾನಿ MR ಇದ್ದಾರೆ. ಇವರು ರಿಜಿಸ್ಟರ್ ಎವ್ಯಾಲ್ಯೂಯೇಷನ್ ಪ್ರೊಫೆಸರ್, ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹಾಯ್ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಅದೇ ರೀತಿ ಪ್ರೊಫೆಸರ್ ಶ್ರೀಹರಿ HS ಕೂಡ ಇದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಡೆಯಿಂದ ಬಂದಿದ್ದಾರೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಸೊ ನಾನು ಚೇತನ್ ಸರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ವೀಕ್ಷಕರೇ, ಚೇತನ್ ಸರ್ ಹೇಳಿ, ಚಾಣಕ್ಯ ಯೂನಿವರ್ಸಿಟಿ ಬಗ್ಗೆ ನಮಗೆಲ್ಲ ಗೊತ್ತು, ಬಟ್ ವೀಕ್ಷಕರಿಗೆ ಮತ್ತೊಮ್ಮೆ ಪರಿಚಯ ಮಾಡಿಕೊಡೋದಾದ್ರೆ ಚಾಣಕ್ಯ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದ್ದು ಯಾವಾಗ, ಉದ್ದೇಶ ಏನು, ಇನ್ಸ್ಪಿರೇಷನ್ ಏನು, ಅದೆಲ್ಲದರಿಂದ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಮೊದಲಿಗೆ ನಮಸ್ಕಾರ. ಚಾಣಕ್ಯ ವಿಶ್ವವಿದ್ಯಾಲಯ ಈಗ 2021 ಎಸ್ಟಾಬ್ಲಿಷ್ ಆಗಿದೆ. ಅದು ನಾವೀಗ ದೇವನಹಳ್ಳಿ ನೆಕ್ಸ್ಟು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೊಕೇಶನಲ್ಲಿ 116 ಎಕರೆ ಕ್ಯಾಂಪಸ್ಸಲ್ಲಿ ಇಟ್ ಈಸ್ ಲೊಕೇಟೆಡ್. ಒಂದು ಯೂನಿಕ್ನೆಸ್ ಆಫ್ ಚಾಣಕ್ಯ ಯೂನಿವರ್ಸಿಟಿ ಅಂದರೆ ಈ ವಿಶ್ವವಿದ್ಯಾಲಯ ಕೇವಲ ವಿಶ್ವವಿದ್ಯಾಲಯ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದೊಂದು ಉದ್ದೇಶಪೂರ್ಣವಾಗಿರುವಂಥ ಒಂದು ವಿಶ್ವವಿದ್ಯಾಲಯ. ಇಲ್ಲಿ ನಾವು ಭಾರತಕ್ಕೆ, ನಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂತಹ ಯುವ ಪೀಳಿಗೆಗೆ ಇರುವಂಥ ಒಂದು ಕೌಶಲ್ಯ ಆಗಲಿ ಅಥವಾ ಎಜುಕೇಷನ್ ಆಗಲಿ, ಈಗ ನಾವು ಮನೆಯಲ್ಲೆಲ್ಲ ಅಂತೇವಲ್ಲ, ಈಗ ನಾವು ಜೆಂಡರ್ ಡಿಸ್ಕಷನ್ಸ್ ದಟ್ ದೇರ್ ಇಸ್ ಎಲಿಜಿಬಿಲಿಟಿ, ಕ್ವಾಲಿಫಿಕೇಶನ್ ಆ್ಯಂಡ್ ಕೆಪಾಸಿಟಿ ಆ್ಯಂಡ್ ಕೆಪಬಿಲಿಟಿ. ಈ 4 ದಿಕ್ಕುಗಳಲ್ಲಿ ನಾವು ನಮ್ಮ ಸ್ಟೂಡೆಂಟ್ಸ್ ಅಥವಾ ಲರ್ನರ್ಸ್ ಅಂತ ನಾವೇನು ಈಗ ಹೇಳ್ತೀವಿ, ಅವರು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಒಂದು ಉದ್ದೇಶ ನಮ್ಮದು ಅಲ್ಲಿ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ. ಅದಕ್ಕಾಗಿ ನಾವು ಹೋಲಿಸ್ಟಿಕ್ ಲರ್ನಿಂಗ್ ಅನ್ನೋ ಒಂದು ಮಿಷನ್ನಲ್ಲಿ ನಾವು ಈ ಒಂದು ಎಜುಕೇಷನ್ ಅಂತ ಒಂದು ವರ್ಕಿಂಗ್ ಟುವರ್ಡ್ಸ್. ಯಾಕೆ ಹೋಲಿಸ್ಟಿಕ್ ಅಂದರೆ, ಈಗ ಒಂದು ಕ್ಲಾಸ್ ರೂಮ್ ಎಕೋಸಿಸ್ಟಮಲ್ಲಿ ಲರ್ನಿಂಗ್ ಆಗುತ್ತೆ, ಅದು ಒಬ್ಬ ಲರ್ನರ್ಗೆ ಕ್ವಾಲಿಫೈ ಮಾಡುತ್ತೆ. ಡಿಗ್ರಿ ಅವಾರ್ಡ್ ಅನ್ನೋದು ಎಲಿಜಿಬಿಲಿಟಿ ಮಾಡುತ್ತೆ. ಬಟ್ ಫ್ಯೂಚರ್ಗೆ ರೆಡಿ ಆಗೋಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ ಅಥವಾ ಎನಿ ಸಾರ್ಟ್ ಆಫ್ ಕಾಂಪಿಟೆನ್ಸಿ ಅಂತ ಏನು ಹೇಳ್ತೀವಿ, ನಾಲೆಜ್, ಸ್ಕಿಲ್ ಆ್ಯಂಡ್ ಆ್ಯಟಿಟ್ಯೂಡ್, ಆಲ್ 3 ಟುಗೆದರ್, ಅದು ಹೋಲಿಸ್ಟಿಕ್ ಲರ್ನರ್ಗೆ ಮಾತ್ರ ಸಾಧ್ಯ. ಅದಕ್ಕಾಗಿ ನಾವು ಸ್ಪೋರ್ಟ್ಸ್ಗಾಗಲಿ ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಎಜುಕೇಷನ್ ಜೊತೆಗೇ ಇದನ್ನು ನಾವು ಅನುಸರಿಸ್ಕೊಂಡು ಅಲ್ಲಿ ಪ್ರೋಗ್ರಾಮ್ಸ್ ಇನಿಷಿಯೇಟ್ ಮಾಡಿದ್ದೀವಿ. ಅದಕ್ಕಾಗಿ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಪದನ ಯೂಸ್ ಮಾಡಲ್ಲ. ವಿ ಯೂಸ್ ಕರಿಕ್ಯುಲರ್ ಅಸೋಸಿಯೇಟ್, ಲರ್ನಿಂಗ್ ಬಿಯಾಂಡ್ ಕ್ಲಾಸ್ ರೂಮ್. ಯಾಕಂದ್ರೆ ಲರ್ನಿಂಗ್ ಈಸ್ 24/7, ಲರ್ನಿಂಗ್ ಈಸ್ ಎವ್ರಿ ಡೇ, ಎವ್ರಿವೇರ್. ಸೊ ಅದಕ್ಕೆ ಅದು ಈ ಒಂದು ಕ್ಯಾಂಪಸ್ ಆಗಲಿ, ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ಲಸ್ ನಮ್ಮ ಫ್ಯಾಕಲ್ಟಿ ಕಲೀಗ್ಸ್ ಆಗಲಿ ಅಥವಾ ನಮ್ಮ ಅಡ್ಮಿನಿಸ್ಟ್ರೇಷನ್ ಪರ್ಸನಲ್ ಆಗಲಿ ಆ್ಯಂಡ್ ದ ಲರ್ನರ್ಸ್, ವಿ ಆಲ್ ಆರ್ ಲೈಕ್ ಫ್ಯಾಮಿಲಿ at the university, which is conducive learning environment. Secondly, ನಮ್ಮ ಯೂನಿವರ್ಸಿಟಿಯಲ್ಲಿ ಈಗ ಬಹುಶಿಸ್ತಿನ ವ್ಯವಸ್ಥೆ, ಮಲ್ಟಿಡಿಸಿಪ್ಲಿನಾರಿಟಿ ಅನ್ನೋದು ಬಹಳ ಇದು ಒಂದು ಡೀಪ್ ಎಕ್ಸ್ಪಿರಿಮೆಂಟ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಎರಡೂ ಆಗ್ತಾಯಿದೆ. ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಆಗಲಿ, ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್ ಆಗಲಿ. ಜಸ್ಟ್ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಈಗ ನಮ್ಮ ಸೋಷಿಯಲ್ ಸೈನ್ಸ್ ಸ್ಟೂಡೆಂಟ್ ಯಾರು ಎನ್ರೋಲ್ ಆಗಿದ್ದಾರೆ, ಅವರು ಸೈಬರ್ ಸೆಕ್ಯೂರಿಟಿ ಮತ್ತು ಡೇಟಾ ಸೈನ್ಸ್ ಕೋರ್ಸು ಮಾಡ್ಬೋದು. ಇಂಜಿನಿಯರಿಂಗ್ ಆಗಲಿ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಸೀಮಿತ ಅಲ್ಲ. ದೇ ಕ್ಯಾನ್ ಆಲ್ಸೋ ಟೇಕ್ ಕೋರ್ಸಸ್ ವಿಚ್ ಆರ್ ಬಿಯಾಂಡ್ ದ ಕೋರ್ಸ್ ದಟ್ ದೇ ಅವರ್ ಪ್ರೋಗ್ರಾಮ್ ದೇ ಹ್ಯಾವ್ ಎನ್ರೋಲ್ಡ್. ನಮ್ಮ ಇಂಟರ್ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಹಾಗೂ ಬೋರ್ಡ್ ಆಫ್ ಗವರ್ನರ್ಸ್ ಮೆಂಬರ್, ಡೈರೆಕ್ಟರ್ಸ್ ಹೂ ಗಿವ್ ಡಿರೆಕ್ಷನ್, ಹೇಗೆ ನಾವು ಮುಂದೆ ಹೋಗಬೇಕು, ವಿಷನ್ನು, ಮಿಷನ್ನು, ಅವರ ಎಕ್ಸ್ಪೀರಿಯನ್ಸ್. ಈಗ ಇಂಟರ್ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲಲ್ಲಿ ನಮಗೆ ಇರುವಂಥ ಒಂದು ಸ್ಕಾಲರ್ಸ್ ಆಗಲಿ ಅಥವಾ ಎಮಿನೆಂಟ್ ಪರ್ಸನಾಲಿಟೀಸ್ ಆಗಲಿ, ಅವರ ಎಕ್ಸ್ಪೀರಿಯನ್ಸ್ನ ನಾವು ಟೋಟಲಾಗಿ ತೊಗೊಂಡ್ರೆ 100 ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರದ್ದು. ಸೊ ಯೂನಿವರ್ಸಿಟಿ ನಮ್ಮದು ಯಂಗ್ ಇರ್ಬೋದು, ಬಟ್ ಆ ಎಕ್ಸ್ಪೀರಿಯನ್ಸ್ ಗೈಡ್ ಮಾಡೋದಿದೆಯಲ್ಲ, ಅದು 100 ವರ್ಷ ಮೇಲೆ ಇದೆ.
ಇನ್ ಟರ್ಮ್ಸ್ ಆಫ್ ಸಮ್ ಟೋಟಲ್ ಆಫ್ ಎಕ್ಸ್ಪೀರಿಯನ್ಸ್. ಬೋರ್ಡ್ ಆಫ್ ಗವರ್ನರ್ಸಲ್ಲಿ ನಮಗೆ ಶ್ರೀ ಮೋಹನ್ ದಾಸ್ ಪೈಜಿ ಆಗಿರ್ಬೋದು, ಗೋಪಾಲ ಕೃಷ್ಣನ್ಜಿ ಆಗಿರ್ಬೋದು, ಆಮೇಲೆ ಬಹಳ ಅದರ್ ಮೆಂಟರ್ ಜಸ್ಟಿಸ್ ಎ ವಿ ಚಂದ್ರಶೇಖರ್ ಆಗಿರ್ಬೋದು. ಸೊ ದೇ ಹ್ಯಾವ್ ಗೈಡಿಂಗ್ ಅಸ್ ಸೋ ವೆಲ್ ಆ್ಯಂಡ್ ಸೋ ಡೀಪ್. ನಮಗೊಂದು ಡೈರೆಕ್ಷನ್ನು, ನಮಗೊಂದು ಧೈರ್ಯ ಮತ್ತು ನಮಗೊಂದು ಸಾಧನೆ ಮಾಡೋ ಒಂದು ಉತ್ಸಾಹ ಯೂನಿವರ್ಸಿಟಿಯಲ್ಲಿ ಎಲ್ಲರಿಗೂ ಇದೆ. ಈಗ ಗ್ಲೋಬಲ್ ಎಜುಕೇಷನ್ನ ಸಿನಾರಿಯೋ ಏನು ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಅಂದರೆ ವಿಪರೀತವಾಗಿ ಕಾಂಪಿಟೇಷನ್ ಇದೆ. ಆಮೇಲೆ ಪ್ರತಿ ವೀಕು ಒಂದೊಂದು ಸಿಲೆಬಸ್ನಲ್ಲಿ ಅಪ್ಡೇಷನ್ನ ನಾವು ನೋಡ್ತಾ ಇರ್ತೀವಿ. ಸೊ ಯೂನಿವರ್ಸಿಟಿ ಅಂದಾಗ ವಿದ್ಯಾರ್ಥಿಗಳನ್ನು ಆನ್ ದ ಟೋಸ್ ರೆಡಿ ಮಾಡೋದು ಕೂಡ ಯೂನಿವರ್ಸಿಟಿಯ ದೊಡ್ಡ ಜವಾಬ್ದಾರಿ. ಸೊ ಗ್ಲೋಬಲ್ ಎಜುಕೇಷನ್ ಸಿನಾರಿಯೋಗೆ ನಿಮ್ಮ ಇನೋವೇಟಿವ್ ಅಪ್ರೋಚ್ ಎಷ್ಟು ಸಹಕಾರಿ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಅಂತ? ವಿಶ್ವವಿದ್ಯಾಲಯದಲ್ಲಿ ವಿ ಫಾಲೋ ಸಮಥಿಂಗ್ ಕಾಲ್ಡ್ ಆಸ್ ಲಿಬ್ರಲ್ ಎಜುಕೇಷನ್ ಅಂತ. ಲಿಬ್ರಲ್ ಎಜುಕೇಷನ್ ಅಂದರೆ ಒಂದೇ ಪ್ರೋಗ್ರಾಮ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ BComಗೆ ಅಂತ ಎನ್ರೋಲ್ ಆದಮೇಲೆ ಅವರು ಬರೀ ಕಾಮರ್ಸೇ ಓದಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇವರು ಮೇಜರ್ ಕಾಮರ್ಸ್ ಅಲ್ಲಿ ಅಕೌಂಟಿಂಗ್, ಟ್ಯಾಕ್ಸೇಷನ್ ಓದ್ತಿರ್ಬೋದು, ಮೈನರ್ ಅವರು ಸೈಕಾಲಜಿ ತೊಗೊಂಡಿರ್ಬೋದು. ಸೊ ಏನಾಗುತ್ತೆ ಈ ಲಿಬ್ರಲ್ ಎಜುಕೇಷನ್ ಅಂದರೆ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ದ ಹೊರೈಸನ್ ಆಫ್ ಅ ಚೈಲ್ಡ್. ಸೊ ವಿ ವಾಂಟ್ ದ ಲೆಂತ್, ಬ್ರೆಡ್ತ್ ಆ್ಯಂಡ್ ವಿಡ್ತ್ ಇನ್ ಎಜುಕೇಷನ್ ಸಿಸ್ಟಮ್. ಆ್ಯಂಡ್ ಚಾಣಕ್ಯ ಯೂನಿವರ್ಸಿಟಿನಲ್ಲಿ ಈ ಮೂರುದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದು ಒಂದೇದು. ಸೊ ದಟ್ ಈಸ್ ಲಿಬ್ರಲ್ ಎಜುಕೇಷನ್. ಇದು ಎಸ್ಪೆಷಲಿ ಭಾರತದಲ್ಲಿ ಭಾಳ ಕಮ್ಮಿ ಯೂನಿವರ್ಸಿಟೀಸ್ಗಳು ಇವನ್ನ ಫಾಲೋ ಮಾಡ್ತವೆ. ಯಾಕೆ ಅಂದರೆ ಇದನ್ನು ಫಾಲೋ ಮಾಡೋದು ಕಷ್ಟ ಆ್ಯಕ್ಚುಲಾಗಿ. ಇನ್ನೊಂದು ಏನಂದರೆ ಇದನ್ನು ಸ್ಕೇಲ್ ಅಪ್ ಮಾಡೋದು ಕಷ್ಟ. ಆದರೆ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಆ ವಿಷನ್ ಇರೋದ್ರಿಂದ ಏನೇ ಕಷ್ಟಗಳಿದ್ರೂ ಈ ಎಲ್ಲ ಲಾಜಿಸ್ಟಿಕ್ಸನ್ನು ಇಟ್ಕೊಂಡು ದೇ ಆರ್ ಮೇಕಿಂಗ್ ಶ್ಯೂರ್ ದ್ಯಾಟ್ ಎವ್ರಿ ಸ್ಟೂಡೆಂಟ್ ಕ್ಯಾನ್ ಕ್ರಿಯೇಟ್ ಹಿಸ್ ಓನ್ ಪಾತ್ವೇ. ಅಂದರೆ ಒಂದು BCom ಸ್ಟೂಡೆಂಟ್ ಆದರೆ ಬರೀ ಒಂದೇ, ಅಥವಾ BE ಸ್ಟೂಡೆಂಟ್ ಆದರೆ ಬರೀ ಇದು ಒಂದೇ ಸ್ಪೆಷಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ಬಿಟ್ಟು ಬೇರೆ ಹಿ ಕ್ಯಾನ್ ಗೆಟ್ ಅ ಮೈನರ್ ಇನ್ ಸ್ಪೋರ್ಟ್ಸ್, ಹಿ ಕ್ಯಾನ್ ಗೆಟ್ ಅ ಮೈನರ್ ಇನ್ ಸೈಕಾಲಜಿ, ಹಿ ಕ್ಯಾನ್ ಡೂ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್, ಹಿ ಕ್ಯಾನ್ ಲುಕ್ ಅಟ್ ಥಿಯೇಟರ್. ಸೊ ಸಾಕಷ್ಟು ಪಾಸಿಬಿಲಿಟೀಸ್ ಇರೋದ್ರಿಂದ ದಿಸ್ ಲಿಬ್ರಲ್ ಎಜುಕೇಷನ್ ಇಸ್ ಆ್ಯಕ್ಚುಲಿ ಹೆಲ್ಪಿಂಗ್ ದೆಮ್ ಟು ಪ್ರಿಪೇರ್ ದೆಮ್ಸೆಲ್ಸ್ ಫಾರ್ ಅ ವರ್ಲ್ಡ್ ವಿಚ್ ಇಸ್ ವೆರಿ ವಿ ಡೋಂಟ್ ನೋ ನಾಳೆ ಮುಂದೆ ಇನ್ನು 5 ವರ್ಷ ನಂತರ ವರ್ಕ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಅವರ್ ಪ್ರಿಪರೇಷನ್ ಫಾರ್ ದ ಸ್ಟೂಡೆಂಟ್ಸ್. ಇದು ಒಂದೇದು. ಸೆಕೆಂಡ್ ಏನಂದರೆ ವಿ ಆರ್ ಬ್ರಿಂಗಿಂಗ್ ಇನ್ ಇನೋವೇಷನ್ಸ್ ಎವ್ರಿವೇರ್. ಈಗ ಟೀಚರ್ ಲೆವೆಲ್ ಆಗಿರ್ಬೋದು, ಸ್ಟೂಡೆಂಟ್ ಲೆವೆಲ್ ಆಗಿರ್ಬೋದು, ಇನೋವೇಷನ್ ಈಸ್ ಎಂಬೆಡೆಡ್ ಇನ್ ಟು ವಾಟ್ ವಿ ಆರ್ ಡೂಯಿಂಗ್. ಸೊ ಟೀಚರ್ ರಿಸರ್ಚನ್ನು ಕ್ಲಾಸಿಗೆ ತೊಗೊಂಡು ಬರ್ತಾರೆ, ಸ್ಟೂಡೆಂಟ್ಸ್ ರಿಸರ್ಚ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ಪಬ್ಲಿಕೇಶನ್ ಮಾಡ್ತಾ ಇದ್ದಾರೆ. ಸೊ ವೆನ್ ವಿ ಲುಕ್ ಅಟ್ ದಿಸ್ ಇನೋವೇಷನ್, ಬರೀ ಒಂದು ಲೆವೆಲಲ್ಲಿ ಇನೋವೇಷನ್ ಯಾರೋ ಒಂದು ಟಾಪ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ವೈಸ್ ಚಾನ್ಸಲರ್ ಮಾತಾಡೋವಂಥದ್ದಲ್ಲ. ಪ್ರತಿ ಒಬ್ಬರು ಇನ್ಕ್ಲೂಡಿಂಗ್ ಅ ಫಸ್ಟ್ ಇಯರ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟು ನಮ್ಮಲ್ಲಿ ವಿ ಆರ್ ಎಂಬೆಡಿಂಗ್ ರಿಸರ್ಚ್ ಇನ್ ಟು ಕ್ಲಾಸ್ ರೂಮ್ಸ್. ಥರ್ಡ್, ಹೌ ವಿ ಆರ್ ಪ್ರಿಪೇರಿಂಗ್ ಅವರ್ ಸೆಲ್ಸ್ ಟು ಗ್ಲೋಬಲ್ ಎಜುಕೇಷನ್ ಸಿನಾರಿಯೋ ಅಂದರೆ ವಿ ಕಾಲ್ ಸಮಥಿಂಗ್ ಕಾಲ್ಡ್ ಆಸ್ ಅಜೈಲ್ ಕರಿಕ್ಯುಲಮ್ ಅಂತ ಹೇಳ್ತೀನಿ ನಾನು. ಅಜೈಲ್ ಕರಿಕ್ಯುಲಮ್ ಅಂದರೆ ಇವತ್ತಿದ್ದ ಕರಿಕ್ಯುಲಮ್ ನಾಳೆ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ದ ವರ್ಲ್ಡ್ ಇಸ್ ಚೇಂಜಿಂಗ್ ಲೈಕ್ ದಟ್. ಸೊ ಹಾಗಾಗಿ ನಮ್ಮ ಕರಿಕ್ಯುಲಮ್ ಈಸ್ ಕಂಪ್ಲೀಟ್ಲಿ ಗೆಟಿಂಗ್ ಅಪ್ಡೇಟೆಡ್ ಎವ್ರಿ ಇಯರ್ ಆನ್ ಇಯರ್. ಸಮ್ಟೈಮ್ಸ್ ಕೆಲವೊಂದು ಕೋರ್ಸನ್ನು ತೆಗಿತೀವಿ, ಕೆಲವೊಂದು ಕೋರ್ಸನ್ನು ಆ್ಯಡ್ ಮಾಡ್ತೀವಿ, ಕೆಲವೊಂದು ಕೋರ್ಸನ್ನು ಇನ್ನೊಂದಷ್ಟು ವ್ಯಾಲ್ಯೂ ಎಡಿಷನ್ ಕ್ರಿಯೇಟ್ ಮಾಡ್ತೀವಿ. ಈ ಒಂದು ಸಿಸ್ಟಮ್ ಆಫ್ ಕರಿಕ್ಯುಲಮ್ ಡೆವಲಪ್ಮೆಂಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಥಿಂಗ್. ಅಂದರೆ ಇವತ್ತು ಮಾಡಿಬಿಟ್ರೆ ಇನ್ನು 5 ವರ್ಷ ನೋಡೋ ನೆಸೆಸಿಟಿ ಇಲ್ಲ ಅನ್ನೋ ಕಾನ್ಸೆಪ್ಟ್ ಇಲ್ಲ ಚಾಣಕ್ಯ ಯೂನಿವರ್ಸಿಟಿಲಿ. ನಾಲ್ಕನೇದಾಗಿ ಸ್ಟೂಡೆಂಟ್ಸ್ ಹ್ಯಾವ್ ಎ ಫೆಂಟಾಸ್ಟಿಕ್ ಗ್ಲೋಬಲ್ ಎಕ್ಸ್ಪೋಜರ್. ಸೊ ಗ್ಲೋಬಲ್ ಎಕ್ಸ್ಪೋಜರ್ ಹೇಗೆ ಅಂದರೆ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಒಳ್ಳೆ ಯೂನಿವರ್ಸಿಟೀಸ್ ಜೊತೆಗೆ ನಾವು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರ ಫ್ಯಾಕಲ್ಟಿ ನಮ್ಮಲ್ಲಿ ಬರೋದು, ನಾವು ಅಲ್ಲಿಗೆ ಹೋಗೋದು, ಅವರ ಸ್ಟೂಡೆಂಟ್ಸ್ ಇಲ್ಲಿಗೆ ಬರೋದು. ಸೊ ವಿ ಕಾಲ್ ದಟ್ ಆಸ್ ಫ್ಯಾಕಲ್ಟಿ ಎಕ್ಸ್ಚೇಂಜ್, ಸ್ಟೂಡೆಂಟ್ ಎಕ್ಸ್ಚೇಂಜ್. ಸೊ ಈ ಇಷ್ಟು ಪಾಸಿಬಿಲಿಟೀಸ್ ಇರೋದ್ರಿಂದ ವಿ ಆರ್ ಆ್ಯಕ್ಚುಲಿ ಪ್ರಿಪೇರಿಂಗ್ these students to become global citizens. ಶ್ರೀಹರಿ ಸರ್ ಹೇಳಿ, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕೇಳೋದು ತುಂಬ ಚೆನ್ನಾಗಿದೆ. ಇಂಜಿನಿಯರ್ ಅನ್ನೋ ಶಬ್ದನೇ ಯೂಶಲಿ ಒಂದು ಪ್ರೆಸ್ಟೀಜನ್ನು ತಂದು ಕೊಡುತ್ತೆ, ಸೋಷಿಯಲ್ ಸ್ಟೇಟಸನ್ನು ತಂದು ಕೊಡುತ್ತೆ. ಸೊ ಎಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೀವಿ, ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತಿದ್ದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಯೂನಿಕ್ ಅಪ್ರೋಚ್ ಇದೆ ನಿಮ್ಮದು, ಅದನ್ನು ತಿಳಿಸೋದಾದ್ರೆ? ಇಂಜಿನಿಯರಿಂಗ್ ಅಂದರೆ ನನ್ನ ಪ್ರಕಾರ ಇಟ್ ಇಸ್ ಅ ಸಿಂಗಲ್ ಡೆಫಿನೇಷನ್, ಪ್ರಾಬ್ಲಮ್ ಸಾಲ್ವಿಂಗ್. ಅದು ಬಿಟ್ಟು ಬೇರೆ ಇನ್ನೇನು ಅಲ್ಲ. ಸೊ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ಈ ಮೂರನ್ನ ಯಾರು ಮಾಡ್ತಾರೋ ಅವ್ರನ್ನ ಇಂಜಿನಿಯರ್ ಅಂತ ಕರಿತೀವಿ ನಾವು. ಸೊ ಇರೆಸ್ಪೆಕ್ಟಿವ್ ಆಫ್ ದ ಡಿಸಿಪ್ಲಿನ್ಸ್ ಆಫ್ ಸ್ಟಡಿ ದಟ್ ವಿ ಹ್ಯಾವ್ ಇನ್ ಇಂಜಿನಿಯರಿಂಗ್, ಇದನ್ನು ಮಾಡಿದ್ರೆ ನಾವು ಇಂಜಿನಿಯರ್ ಅಂತ ಹೇಳ್ಬೋದು. ಸೊ ನಾನೊಂದು ಎಕ್ಸಾಂಪಲ್ ಕೊಟ್ಟು ಐ ಜಸ್ಟ್ ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು
ಅವ್ರು ಕೆಲಸ ಮಾಡಬೇಕಾದ್ರೆ ಇದೇ ಥರ ಯಾವುದೋ ಒಂದು ಇಂಟರ್ವ್ಯೂಯಲ್ಲಿ ಅವ್ರಿಗೆ ಕೇಳ್ತಾರೆ, ನಿಮಗೆ ಅತ್ಯಂತ ಖುಷಿ ಕೊಟ್ಟಂಥ ಕೆಲಸ ಯಾವುದು? ಆವಾಗ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಇದೆಲ್ಲ ಸರಿ, ಬಟ್ ನಾನು DRDO ಅಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಒಬ್ಬರು ಡಾಕ್ಟರ್ ಫ್ರೆಂಡ್ ಬಂದು ಅವರು ಅಗ್ನಿಗೆ ಮಾಡಿದಂಥ ಒಂದು ಹೀಟ್ ಶೀಲ್ಡ್ನ ನೋಡ್ತಾರೆ. ಹೀಟ್ ಶೀಲ್ಡ್ ನೋಡಿ, ಇಟ್ಸ್ ವೆರಿ ಸ್ಟ್ರಾಂಗ್ ಹೀಟ್ ಶೀಲ್ಡ್ ಬಟ್ ವೆರಿ ಲೈಟ್ ವೆಯ್ಟ್ ಆಲ್ಸೋ. ಮುಂಚೆ ಎಲ್ಲ ದೆರ್ ಯೂಸ್ ಟು ಬಿ ಕ್ಯಾಲಿಪರ್ಸ್, ಈ ಕೃತಕ ಕಾಲುಗಳನ್ನು ಹಾಕ್ತಿದ್ರು. ಸೊ ದಟ್ ಯೂಸ್ ಟು ವೇ ಅರೌಂಡ್ 5 kgs. ತುಂಬ ಕಷ್ಟ ಮಕ್ಕಳು ನಡೆಯೋದು. ಸೊ ಇದನ್ನು ನೋಡಿದ ತಕ್ಷಣ ಅಬ್ದುಲ್ ಕಲಾಂಗೆ ವೈ ಡೋಂಟ್ ಐ ಯೂಸ್ ದ ಹೀಟ್ ಶೀಲ್ಡ್ ದಟ್ ಐ ಯೂಸ್ ಫಾರ್ ಅಗ್ನಿ ಅಂತ, ಬಿಕಾಸ್ ಇಟ್ಸ್ ಅ ವೆರಿ ಲೈಟ್ ವೆಯ್ಟ್ ಮೆಟೀರಿಯಲ್, ವೆರಿ ಹಾರ್ಡ್ ಮೆಟೀರಿಯಲ್. ಸೊ ಅದನ್ನು ಇಮಿಡಿಯೇಟ್ ಹೋಗಿ ಅವ್ರ ಲ್ಯಾಬ್ಗೆ ಹೋಗಿ ಅದನ್ನು ಮೌಲ್ಡ್ ಮಾಡಿ ಮತ್ತೆ ತಂದು ಬರೀ 500 ಗ್ರಾಮಲ್ಲಿ 5 kgs to 500 grams ಇಳಿಸಿ ಆ ಮಕ್ಕಳಿಗೆ ಹಾಕ್ತಾರೆ. ಆ ಮಕ್ಕಳಿಗೆ ಅದನ್ನು ಹಾಕೊಂಡಾಗ ಅವರು ಬರೀ ನಡೆಯೋದಲ್ಲ, ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನೋಡಿದಂಥ ಅವ್ರ ತಂದೆ ತಾಯಿ ಕಣ್ಣಲ್ಲಿ ನೀರು ನೋಡಿ ಅವತ್ತು ಹೇಳ್ತಾರೆ ಅಬ್ದುಲ್ ಕಲಾಂ ಅವರು, ನಾನು ಎಷ್ಟೇ ಮಾಡಿರ್ಬೋದು ಬಟ್ ಆ ತಂದೆ ತಾಯಿಗೆ ಸಿಗ್ದಂಥ ಸಂತೋಷ ನನಗೆ ಬೇರೆ ಯಾವ ಕೆಲಸದಲ್ಲೂ ಸಿಗಲಿಲ್ಲ ಅಂತ. ಸೊ ಹಿ ಮೈಟ್ ಬಿ ಅ ಎಮಿನೆಂಟ್ ಇಂಜಿನಿಯರ್ ಆರ್ ಅ ಸೈಂಟಿಸ್ಟ್ ಆರ್ ವಾಟ್ ಎವರ್, ಬಟ್ ಹ್ಯೂಮನ್ ಟಚ್ ಇಲ್ಲ ಅಂದರೆ ಸೊ ಇಂಜಿನಿಯರಿಂಗ್ ಇಸ್ ನಾಟ್ ಇಂಜಿನಿಯರಿಂಗ್. ಇದಕ್ಕೆ ಫಿಲಾಸಫಿ ಏನಪ್ಪ ಅಂದರೆ, ನಾವು ಇಂಜಿನಿಯರಿಂಗಲ್ಲಿ ನಾವು ತೊಗೊಂಡು ಉಪನಿಷತ್ತಿನ ಒಂದು ಶ್ಲೋಕವನ್ನು ನಾವು ಫಿಲಾಸಫಿಯಾಗಿ ಇಟ್ಕೊಂಡಿದ್ದೀವಿ. ಅದೇನು ಹೇಳುತ್ತೆ ಅಂದರೆ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಸಬ್ರಹ್ಮಚಾರ್ಯ ಪಾದೇಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, 1/4 ಆಫ್ ದ ಸ್ಟಡಿ ಶುಡ್ ಬಿ ಟೇಕನ್ ಫ್ರಮ್ ದ ಟೀಚರ್. ಗುರುವಿನಿಂದ 4ನೇ ಭಾಗನ ಟೀಚರಿಂದ ತೊಗೊಬೇಕು, ಇನ್ನೊಂದು 4ನೇ ಭಾಗನ ಅವರು ಸೆಲ್ಫ್ ಸ್ಟಡಿ ಮುಖಾಂತರ ಕಲಿಬೇಕು ಒಬ್ಬ ಸ್ಟೂಡೆಂಟ್. ಇದನ್ನು ಪ್ರೊವೈಡ್ ಮಾಡೋಕ್ಕೆ ನಮ್ಮ ಹತ್ರ 6 ಇಂದ 7 ಕೋರ್ಸಸ್ ಇದೆ. ಮತ್ತೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವಿ ಹ್ಯಾವ್ VLSI ಅಂಡ್ ಎಂಬೆಡೆಡ್ ಇಂಜಿನಿಯರಿಂಗ್ ಈ ತರ ಇದೆ. ಮತ್ತೆ ವಿ ಹ್ಯಾವ್ ಕಂಪ್ಯೂಟರ್ ಸೈನ್ಸ್ ಅಂಡ್ AI, ಮತ್ತೆ ಕೋರ್ ಕಂಪ್ಯೂಟರ್ ಸೈನ್ಸ್, ಮತ್ತೆ ಈ ವರ್ಷದಿಂದ ವಿ ಹ್ಯಾವ್ ಬಯೋ ಇಂಜಿನಿಯರಿಂಗ್ ಮತ್ತೆ ಬಯೋಟೆಕ್ನಾಲಜಿ. ಸೊ ಇಷ್ಟು ಕೋರ್ಸಸ್ನ ನಾವು ಯುನೀಕ್ ಆಗಿ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಕೊಡ್ತೀವಿ. ಓಕೆ, ಚೇತನ್ ಸರ್, ಈಗ ಪ್ರೋಗ್ರಾಮ್ಸ್ ಮತ್ತು ಕೋರ್ಸಸ್ ಇಂದ ಸ್ಟಾರ್ಟ್ ಮಾಡೋಣ. ನಾವು ಯಾವ ರೀತಿ ಡಿಫ್ರೆಂಟ್ ಕೋರ್ಸಸ್ ಇದೆ ಮತ್ತೆ ನಮ್ಮ ಕರಿಯರ್ ಗ್ರೋತಿಗೆ ಈ ಕೋರ್ಸಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ? ಪ್ರೋಗ್ರಾಮ್ಸ್ ಮತ್ತು ಕೋರ್ಸಸ್ಸು ಸುಮಾರು ಡೈವರ್ಸಿಟಿ ಹೊಂದಿದೆ. ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ನಮಗೆ BA, BBA, BCom, BSc ಪ್ರೋಗ್ರಾಮ್ಸ್, ಮತ್ತು ಅದು ಬಹುಶಿಸ್ತಿನ ವ್ಯವಸ್ಥೆಯಲ್ಲಿ, ಮಲ್ಟಿಡಿಸಿಪ್ಲಿನರಿ ವ್ಯವಸ್ಥೆಯಲ್ಲಿ ಅದು ನಾವು ಅದನ್ನು ಡಿಸೈನ್ ಮಾಡಿದ್ದೀವಿ. ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ನಮ್ಮಲ್ಲಿ MBA, MSc, MCA ಮತ್ತು ನಮ್ಮ ಮಾಸ್ಟರ್ಸ್ ಅದರ್ ಪ್ರೋಗ್ರಾಮ್ಸ್ ಆರ್ ದೇರ್. PhD ಆಲ್ಸೋ ನಮ್ಮಲ್ಲಿ ಇದೆ. ಬಟ್ ಈಗ ನಾನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ಬೇಕಂತ ಬಯಸಿದೆ ಅಂದರೆ, ಈ ಪ್ರೋಗ್ರಾಮ್ಸ್ ಆಸ್ ಪರ್ ಏನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇರಬೇಕು ಅವೆಲ್ಲ ಲಿಸ್ಟೆಡ್ ಇದ್ದಾವೆ. ಬಟ್ ಎಕ್ಸ್ಪೀರಿಯನ್ಸ್ ಆಫ್ ಲರ್ನಿಂಗ್ ಅಂತ ನಾವು ಈಗಾಗಲೇ ಹೇಳಿದೆ, ಅದು ಬಹಳ ಫ್ಲೆಕ್ಸಿಬಲ್ ಮತ್ತು ಚಾಯ್ಸ್ ಓರಿಯೆಂಟೆಡ್ ಆಗಿದೆ. ಸೊ ಈಗ ಅಂಡರ್ ಗ್ರಾಜುಯೇಟ್ ಲೆವೆಲಲ್ಲಿ ಫಾರ್ ಇನ್ಸ್ಟೆನ್ಸ್ ನಮ್ಮಲ್ಲಿ BA ಸೋಷಿಯಲ್ ಸೈನ್ಸಲ್ಲಿ ಮೇಜರ್ ಮೈನರ್ ಅಂತ ನಾವು ಆಫರ್ ಮಾಡ್ತೀವಿ. ಸೊ ಮೇಜರ್ಸ್ ಅಂತ ಏನು ಹೇಳ್ತೀವಿ, ಅದು ಒಂದು ಡೊಮೇನ್ ಸ್ಪೆಸಿಫಿಕಲ್ಲಿ ಅವರು ಸ್ಟೂಡೆಂಟ್ಸ್ ಲರ್ನ್ ಮಾಡ್ತಾರೆ. ಪ್ಲಸ್ ಮೈನರ್ಸ್ ಅಂದರೆ ಅವ್ರಿಗೆ ಆಪ್ಷನ್ಸ್ ಇರುತ್ತೆ, ಬಹಳಷ್ಟು ಕೋರ್ಸಸ್ ಲಿಸ್ಟೆಡ್ ಇರುತ್ತೆ ಯೂನಿವರ್ಸಿಟಿ ವೈಡು. ಸ್ಟೂಡೆಂಟ್ಸ್ ಕ್ಯಾನ್ ಪಿಕ್ ಆ್ಯಂಡ್ ಚೂಸ್. BBA LLB ಆನರ್ಸ್ ಇದೆ, 5 year ಇಂಟಿಗ್ರೇಟೆಡ್ ಲಾ ಪ್ರೋಗ್ರಾಮ್. BA LLB ಆನರ್ಸ್ ಇದೆ, 5 year ಇಂಟಿಗ್ರೇಟೆಡ್ ಲಾ ಪ್ರೋಗ್ರಾಮ್. ಸೊ ಈ ಕೋರ್ಸ್ ಸ್ಟ್ರಕ್ಚರಲ್ಲಿ ನಮಗೆ ಒಂಥರ ಏನು ಎಕ್ಸಿಸ್ಟಿಂಗ್ ರೆಗ್ಯುಲೇಟರಿ ಸಿಸ್ಟಮ್ಸ್ ಅಲೌ ಮಾಡುತ್ತೆ ಅದನ್ನು ಆಫರ್ ಮಾಡ್ತಿದ್ದೀವಿ. ಯಾವ ಕೋರ್ಸಲ್ಲಿ ನಮಗೆ ಇನೋವೇಷನ್ ಮಾಡುವಂಥ ಒಂದು ಸ್ಕೋಪ್ ಇದೆ ಬೇರೆ ಅಂಡರ್ ಗ್ರಾಜುಯೇಟ್ ಡಿಗ್ರಿಯಲ್ಲಿ, ಅಲ್ಲಿ ನಾವು ಮಾಡ್ತಿದ್ದೀವಿ. ಸೊ ಮ್ಯಾನೇಜ್ಮೆಂಟ್ ಸೈನ್ಸಸಲ್ಲಿ ಅಂಡರ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, PhD ಇದೆ. ಲಾದಲ್ಲಿ ಅಂಡರ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, PhD ಇದೆ. ಎಲ್ಲ ಆಲ್ಮೋಸ್ಟ್ ಆಲ್ ಸ್ಕೂಲ್ಸ್ ಹ್ಯಾವ್ ಆಲ್ ದ 3 ಮೇಜರ್ ಲೆವೆಲ್ಸ್. ಇವನ್ ನಮ್ಮ ಪೋಸ್ಟ್ ಡಾಕು ಅವೈಲಬಿಲಿಟಿ ಇದೆ. ಬಟ್ ಎಸೆನ್ಷಿಯಲಿ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ಈ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಕಾಂಪೊನೆಂಟ್ ಏನು ಈ ಕೋರ್ಸಸಲ್ಲಿ ಈಗೇನು ಲಿಸ್ಟೆಡ್ ಆಫ್ ಕೋರ್ಸಸ್ ನಮ್ಮ ವೆಬ್ಸೈಟ್, ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಎಲ್ಲ ಕೋರ್ಸಸ್ ನಾವು ಲಿಸ್ಟ್ ಮಾಡಿದ್ದೀವಿ. ಬಟ್ ಇಟ್ ಈಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್ ವಾಟ್ ಯು ಸ್ಟಡಿ, ಇಟ್ ಈಸ್ ಇಂಪಾರ್ಟೆಂಟ್ ವೇರ್ ಆ್ಯಂಡ್ ಹೌ ಯು ಸ್ಟಡಿ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಕೋರ್ಸ್ ಮಾಡೋರಿಗೆ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈಗಂತೂ ನಾವೇನು ರಿಸರ್ಚ್ ಮಾಡ್ತಾ ಇದ್ದೀವಿ ಮತ್ತು ಆಂಟ್ರಪ್ರಿನರ್ಶಿಪ್ ಹೆಂಗೆ ಎಲ್ಲರೂ ಇವಾಗ ಸ್ಟಾರ್ಟಪ್ ಮಾಡೋದ್ರ ಬಗ್ಗೆ PUC ಇಂದ ಯೋಚನೆ ಮಾಡ್ತಿರ್ತಾರೆ. ಇಂಜಿನಿಯರಿಂಗ್ನಲ್ಲಿ ಅದಕ್ಕೆ ಸಹಕಾರಿ ಆಗುತ್ತೆ ಅಂತ ಹುಡುಕ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಸೊ ನಿಮ್ಮ ಕೊಲಾಬ್ರೇಷನ್ ಇಂಡಸ್ಟ್ರಿಗಳ ಜೊತೆಗೆ ಹೇಗಿದೆ ಅಂತ? ಸ್ಕೂಲ್ ಆಫ್ ಇಂಜಿನಿಯರಿಂಗಲ್ಲಿ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ. ನೀವು ನೋಡಿದ್ರೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಾವು ಇನಾಗ್ರೇಷನ್ ಮಾಡಿಸಿದ್ದೇನೆ 3 ಎಮಿನೆಂಟ್ ಇಂಡಸ್ಟ್ರಿ ಹೆಡ್ಸ್ ಇಂದ. ಸ್ವತಃ ಆಗಿನ ಚೇರ್ಮನ್ ಇಸ್ರೋ ಡಾಕ್ಟರ್ S. ಸೋಮನಾಥ್ ಅವರಿದ್ರು. DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ರೆಟರಿ ಆದಂತಹ ಅಭಯ್ ಕರಂಡಿಕರ್ ಸರ್ ಇರ್ಬೋದು. IIT ಮಡ್ರಾಸ್ನ ಅತ್ಯಂತ ವೆರಿ ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್ ಮಹೇಶ್ ಪಂಚಾಗ್ನುಲ ಸರ್ ಇರ್ಬೋದು. ಈ ಥರ ದೇ ಆರ್ ಆಲ್ ವೆರಿ ಸ್ಟಾಲ್ವರ್ಡ್ಸ್ ಇನ್ ದೇರ್ ಫೀಲ್ಡ್ಸ್ ಆಫ್ ಸ್ಟಡಿ. ಸೊ ಇವರು ನಮ್ಮ ಅಡ್ವೈಸರಿ ಕೌನ್ಸಿಲ್ ಮೆಂಬರ್ಸ್. ಮತ್ತು ನಮ್ಮ ಇಡೀ ಇಂಜಿನಿಯರಿಂಗ್ ಕೆರಿಕ್ಯುಲಮ್ನ ಅವ್ರ ಜೊತೆ ಕೂತ್ಕೊಂಡು ನಾವು ಡಿಸೈನ್ ಮಾಡಿದ್ದೀವಿ.
ಸೊ ವಿ ಆರ್ ಗೋಯಿಂಗ್ ಟು ಗೋ ರಾಂಗ್. ಸೊ ನಮ್ಮಲ್ಲಿ ಏನೇನು ಇಂಡಸ್ಟ್ರಿ ಪ್ರಾಕ್ಟೀಸಸ್ ಏನೇನಿದೆ ಅದನ್ನು ನಮ್ಮ ಕರಿಕ್ಯುಲಮಲ್ಲಿ ಆಲ್ರೆಡಿ ನಾವು ಅಳವಡಿಸ್ಕೊಂಡಿದ್ದೀವಿ. ಟು ಬಿ ವೆರಿ ಸ್ಪೆಸಿಫಿಕ್, ನಾನು ಈಗ 5 ಮಾಡ್ಯೂಲ್ಸ್ನ ಯಾರಾದರೂ ಒಬ್ರು ಇಂಜಿನಿಯರಿಂಗಲ್ಲಿ ಓದಿದ್ರೆ ನಾವು ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ 2 aspects of every module will be theory and the third module, the third aspect will be to apply that in practical. So allene they will get to know ಇದು ಹೇಗೆ ವರ್ಕ್ ಆಗುತ್ತೆ, ಇಂಡಸ್ಟ್ರಿಗೆ ಹೋದಾಗ ನಾನು ಏನು ಮಾಡ್ಬೋದು ಅಂತ. So let us not wait for the time to come and then approach it. So let us start from here, right from the day you come to School of Engineering at Chanakya, ನೀವು ಅದನ್ನೇ ಮಾಡಿ. So that you're more confident when you go to work anta. So we have collaborations with ISRO, Anant Technologies, ತುಂಬಾ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಫ್ ಥಾಟ್ ಜೊತೆಗೆ ಕೊಲಾಬ್ರೇಷನ್ಸ್ ಇದೆ. ಪಿಯರ್ ರಿಸರ್ಚ್ಗೆ ಜಾಸ್ತಿ ಒತ್ತು ಕೊಡ್ತಿದ್ದೀವಿ. ಈಗ ಕೋರ್ಸ್ಗಳ ಬಗ್ಗೆ ಎಲ್ಲ ಕೇಳಿದ್ಮೇಲೆ ನಮ್ಗೆ ಅಡ್ಮಿಷನ್ ಪ್ರಾಸೆಸ್ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ತುಂಬ ಜನ ಬಡ ವಿದ್ಯಾರ್ಥಿಗಳು ನಮಗೂ ಇಷ್ಟೆಲ್ಲ ಕೋರ್ಸ್ ಇರೋ ಕಡೆ ಹೋಗಬೇಕು, ಬಟ್ ಸ್ಕಾಲರ್ಶಿಪ್ ಸಿಗುತ್ತಾ, ಮೆರಿಟ್ಸ್ ಯೋಜನೆ ಇದೆಯಾ, ಪ್ರಾಸೆಸ್ ತುಂಬ ಕಷ್ಟನಾ, ಇಲ್ಲಿ ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳು ಬರಿಬೇಕಾ, ಈ ಎಲ್ಲ ಪ್ರಶ್ನೆ ಇರುತ್ತೆ. ಅದಕ್ಕೆಲ್ಲ ಉತ್ತರ ಕೊಡೋದಾದ್ರೆ ಅಂಡರ್ ಗ್ರಾಜುಯೇಟ್ ಲೆವೆಲ್ನಲ್ಲಿ 2 ಎಕ್ಸಾಮ್ನ ಸ್ಟೂಡೆಂಟ್ಸ್ ಬರಿಬೋದು. ಒಂದು ನಮ್ಮದೇ ಆದಂಥ ಒಂದು ಕಪ್ ಅಂತ ಕರಿತೀವಿ. ಕಪ್ ಅಂದರೆ ಒಂದು ಅಬ್ರಿವಿಯೇಷನ್, ಚಾಣಕ್ಯ ಯೂನಿವರ್ಸಿಟಿ ಪ್ರವೇಶ ಪರೀಕ್ಷಾ ಅಂತ. ಇದು ಆನ್ಲೈನ್, ಅವ್ರು ಎಲ್ಲೇ ಇದ್ರೂ ಆ ಟೆಸ್ಟನ್ನು ತಗೊಂಡು ಎಲಿಜಿಬಿಲಿಟಿ ನೋಡಿಕೊಂಡು, ಮತ್ತು ನಮ್ಮ ಅಡ್ಮಿಷನ್ ಪ್ರಾಸೆಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಫ್ಯಾಕಲ್ಟಿ ಇಂಟ್ರಾಕ್ಷನ್ ವಿತ್ ಸ್ಟೂಡೆಂಟ್. ಸೊ ಯಾವ ಸ್ಟೂಡೆಂಟ್ ನಮ್ಮ ಯೂನಿವರ್ಸಿಟಿ ಒಳಗೆ ಬಂದ್ರೂ ನಾವು ಮಾರ್ಕ್ಸ್ಗೆ ಒಂದೇ ಇಂಪಾರ್ಟೆನ್ಸ್ ಕೊಡಲ್ಲ, ಅವರ ಆ್ಯಟಿಟ್ಯೂಡ್ ಮತ್ತು ಆ್ಯಪ್ಟಿಟ್ಯೂಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಒಂದು ವಿಧಾನ ಬರೋದವರು ಕಪ್ ಎಕ್ಸಾಮ್ ಅಂದರೆ ನಮ್ಮದೇ ಆದಂಥ ಪ್ರವೇಶ ಪರೀಕ್ಷೆ ತೊಗೊಂಡು ಬರೋದು. ಎರಡನೇದು CUET, ವಿಚ್ ಇಸ್ ಅನ್ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಅಲ್ಲಿಂದ ಕೂಡ ಸ್ಟೂಡೆಂಟ್ಸ್ ದೇ ಕ್ಯಾನ್ ಆಪ್ಟ್ ಫಾರ್ ಚಾಣಕ್ಯ ಯೂನಿವರ್ಸಿಟಿ. ಸೊ ಯಾವ ಎಂಟ್ರೆನ್ಸ್ ತಗೊಂಡ್ರು ಅವರು ನಮ್ಮ ಜೊತೆಗೆ ಒಂದು ಫ್ಯಾಕಲ್ಟಿ ಇಂಟ್ರಾಕ್ಷನ್ ಮಾಡೇನೆ ಆಮೇಲೆ ನಾವು ಅಡ್ಮಿಷನ್ಸ್ ಕೊಡೋವಂಥದ್ದು. ಯಾವ್ಯಾವ ಥರ ಅವರಿಗೆ ಪ್ರೋಗ್ರೆಸ್ ಆಗ್ತಿದೆ ಅನ್ನೋದನ್ನ ಇಟ್ ಇಸ್ ವೆರಿ ವಿಸಿಬಲ್. ನೀವು ಯೂನಿವರ್ಸಿಟಿಗೆ ಬಂದಾಗ ಬರೋಕ್ಕಾಗದಿರೋ ಅಂಥವ್ರು ಆನ್ಲೈನೇ ಮಾಡ್ಕೋಬೋದು. ಮತ್ತು ಅಪ್ಲಿಕೇಶನಿಂದ ಹಿಡಿದು ಇಂಟರ್ವ್ಯೂಯಿಂದ ಹಿಡಿದು ಟೆಸ್ಟಿಂದ ಹಿಡಿದು ಅಷ್ಟು ಆನ್ಲೈನೇ ಪಾಸಿಬಿಲಿಟಿ ಇದೆ. ಸೆಕೆಂಡ್ ಪಾರ್ಟ್ ಆಫ್ ಇಟ್ ಈಸ್ ಅಬೌಟ್ ಸ್ಕಾಲರ್ಶಿಪ್. Let me be very proud about one thing. Chanakya University was established by a group of professionals, and this is one of the philanthropy-based university. Okay. The whole university ಹೇಗೆ ನಡೆಸ್ತಿದ್ದೀವಿ ಅಂದರೆ, ಈ ಬಡ ಮಕ್ಕಳಾಗಿರ್ಬೋದು, ಇಡೀ ಎಲ್ಲಿಂದನಾದರೂ ಭಾರತದಲ್ಲಿ ಯಾವುದೇ ಮೂಲೆಯಿಂದಾದರೂ ನಮ್ಮ ಯೂನಿವರ್ಸಿಟಿಗೆ ಬಂದು ಓದ್ಕೊಳ್ಳೋವಂಥದ್ದು. ನಮ್ಮಲ್ಲಿ ಸದ್ಯಕ್ಕೆ 26 ಸ್ಟೇಟ್ಸಿಂದ ಸ್ಟೂಡೆಂಟ್ಸ್ ಓದೋವಂಥವ್ರು ಇದ್ದಾರೆ. ಟ್ರೈಬಲ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಯೂನಿವರ್ಸಿಟಿನಲ್ಲಿ, ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಅಬೌಟ್ ಇಟ್. ಇಫ್ ಅ ಸ್ಟೂಡೆಂಟ್ ನೀಡ್ಸ್ ಅ ಸ್ಕಾಲರ್ಶಿಪ್, ಆ್ಯಂಡ್ ನಾಟ್ ಓನ್ಲಿ ಸ್ಕಾಲರ್ಶಿಪ್ ಮೀನ್ಸ್ ಆ್ಯಂಡ್ ಮೆರಿಟ್ ಅಂತಲೇ ಅಲ್ಲ, ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಎಕ್ಸ್ಕ್ಲೂಸಿವ್ ಇನ್ ಕಲ್ಚರಲ್ ಎಲಿಮೆಂಟ್ಸ್, ಯಾವುದೇ ಒಂದು ರೀತಿಯಲ್ಲಿ ಆ ಸ್ಟೂಡೆಂಟಿಗೆ ಒಂದು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಇದ್ದರೆ ಖಂಡಿತ ಅದನ್ನು ನಾವು ರೆಕಗ್ನೈಸ್ ಮಾಡಿ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಚೇತನ್ ಸರ್, ನೀವು ಹೇಳಿ, ಗ್ಲೋಬಲ್ ಲೆವೆಲಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ಬಹುತೇಕರ ಕನಸು. ಬಟ್ ಅದಷ್ಟು ಈಸಿ ಇಲ್ಲ, ಚಾಲೆಂಜಸ್ ಇರುತ್ತೆ. ಬಿಕಾಸ್ ಅಲ್ಲಿನ ಕರಿಕ್ಯುಲಮ್ ಸಿಲೆಬಸ್ ಬೇರೆ ರೀತಿ ಇರುತ್ತೆ, ನಮ್ಮ ಅಪ್ರೋಚ್ ಬೇರೆ ಇರುತ್ತೆ, ಅವ್ರದ್ದು ಅದೇನೋ ಬ್ರಿಟಿಷ್ ಕರಿಕ್ಯುಲಮ್ ಬೇರೆ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ನಿಮ್ಮಲ್ಲೊಂದು ವಿಷನ್ ಇದೆ ಅಂತ ನಾನು ಕೇಳ್ಪಡ್ತಾ ಇದ್ದೆ, ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಗಳ ಜೊತೆ ಕೊಲಾಬ್ರೇಟ್ ಮಾಡ್ತೀರಾ ಅಂತ. ಸೊ ಹೆಂಗೆ ಸಾಧ್ಯ ಆಗುತ್ತೆ, ವಾಟ್ ಆರ್ ದ ಚಾಲೆಂಜಸ್, ಆ ದಾರಿ ಹೆಂಗಿದೆ ಅಂತ? ವಿಷನ್ ಹ್ಯಾಸ್ ಟು ಮೀಟ್ ದಿ ಪ್ರಾಕ್ಟಿಸ್. ಕರೆಕ್ಟ್. ಆ ಒಂದು ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಕರಣ ಹೈಯರ್ ಎಜುಕೇಷನಲ್ಲಿ ಈಗಾಗಲೇ 2-3 ವರ್ಷದಿಂದ ಬಹಳ ಡೀಪ್ ಆಗಿ ಮತ್ತೆ ಇವಾಲ್ವ್ ಆಗಿದೆ. ಈಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಆರ್ ಕಮಿಂಗ್ ಟು ಇಂಡಿಯಾ ಆ್ಯಂಡ್ ಇಂಡಿಯನ್ ಯೂನಿವರ್ಸಿಟೀಸ್ ಆರ್ ಗೋಯಿಂಗ್ ಅಬ್ರಾಡ್. ಬಟ್ ಚಾಣಕ್ಯದಲ್ಲಿ ನಮಗೆ ಗ್ಲೋಬಲ್ಗಿಂತ ಗ್ಲೋಕಲ್ ಅಪ್ರೋಚ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗ ನಾವು ಹೆಂಗೆ ನಮ್ಮ ಹೈಯರ್ ಎಜುಕೇಷನ್ ಆಫ್ ದ ಕಂಟ್ರಿ, ಈಗ ನಳಂದ, ತಕ್ಷಶಿಲಾ ಅಂತ ನಮ್ದೇನು ಹಿಸ್ಟಾರಿಕಲ್ ಏನ್ಷಿಯಂಟ್ ಯೂನಿವರ್ಸಿಟೀಸ್ ಆಲ್ರೆಡಿ ಗ್ಲೋಬಲ್ ಆಗಿದ್ರು. ಈಗ ಆ ಒಂದು ವಿಷನ್, ಆ ಒಂದು ಮಿಷನ್ ಚಾಣಕ್ಯದಲ್ಲಿ ನಾವು ಅದನ್ನು ಅನುಸರಿಸಬೇಕು ಅನ್ನೋದು ಒಂದು ನಮ್ಮ ಗುರಿ ಮತ್ತು ನಿಟ್ಟು. ಈಗ ಒಂದು ಕಾನ್ಸೆಪ್ಟ್ ನಾನು ಟೀಚ್ ಮಾಡಿ, ಈಗ ನಾವು ಮ್ಯಾನೇಜ್ಮೆಂಟಲ್ಲಿ ಮ್ಯಾಸ್ಲೋಸ್ ನೀಡ್ಸ್ ಆಫ್ ಹೈರಾರ್ಕಿ ಅಂತ ಹೇಳ್ತೀವಿ, ಅದು ಗ್ಲೋಬಲ್ ಲಿಟ್ರೇಚರ್. ಬಟ್ ನಮ್ಮಲ್ಲಿ ಪಂಚಕೋಶ ಅಂತೂ ಇದೆ, ಅದು ನಮ್ಮ ಲೋಕಲ್ ಲಿಟ್ರೇಚರ್. ಸೊ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಈಗ ಅದನ್ನು ನಾವು ಪಾಠ ಮಾಡಲೇಬೇಕು. ಮ್ಯಾಸ್ಲೋಸ್ ನೀಡ್ಸ್ ಆಫ್ ಹೈರಾರ್ಕಿ ಪಾಠ ಮಾಡಲೇಬೇಕು, ಯಾಕಂದರೆ ಸ್ಟೂಡೆಂಟ್ಸ್ಗೆ ಅವಶ್ಯಕತೆ ಇದೆ ಮತ್ತು ಅದು ನೀಡು ಇದೆ. ಬಟ್ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಲೋಕಲಿ ಅದು ಹೇಗೆ ರೆಲೆವೆಂಟ್ ಇದೆ, ಆ ಒಂದು ಸ್ಟೂಡೆಂಟ್ ಅಥವಾ ಲರ್ನರ್ ಒಂದು ಎಕೋಸಿಸ್ಟಮ್ ಏನಿದೆ, ಒಂದು 50-60-100 ಕಿಲೋಮೀಟರ್ ರೇಡಿಯಸಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡ್ಬೋದು ಅವರು, ಗ್ಲೋಬಲ್ ಆ್ಯಂಡ್ ಲೋಕಲ್
ಹೇಗೆ ತೊಗೊಂಬರ್ಬೇಕು ಜೊತೆಗೆ ಅನ್ನೋದಕ್ಕೆ ಅದಕ್ಕೆ ನಮ್ಮಲ್ಲಿ ಸೆಂಟರ್ಸ್ ಇದ್ದಾವೆ, centers of excellence. Right. There is a center for Indian knowledge system which is integrating the modern and the our ancient knowledge system together, not only in teaching but also research, and also in service and extension, and then curriculum, and then the extension. So essentially we are looking at local, not global. ಓಕೆ ಸೊ ಒಂದು ಇನ್ಸ್ಟಿಟ್ಯೂಷನ್ನ US P ಏನಾಗುತ್ತೆ ಅಂದರೆ ಪ್ಲೇಸ್ಮೆಂಟ್ಸ್ ಯಾವ ರೀತಿ ಬರುತ್ತೆ ಅಂತ. ಎಂಟರ್ಪ್ರಿನರ್ಶಿಪ್ ನಾವು ಏನೇ ಮಾಡಿದ್ರು ಕೆಲ ಸ್ಟೂಡೆಂಟ್ಸ್ಗೆ ಹೆಂಗಂದ್ರೆ ನಾನು ಜಾಬ್ಗೆ ಹೋಗಬೇಕು, 9 to 6 ಜಾಬ್ಗೆ ಹೋಗಬೇಕು ಅಂತ ಕೆಲವ್ರಿಗೆ ಇರುತ್ತೆ, ಸುಮ್ಮನೆ ಯಾಕೆ ರಿಸ್ಕ್ ಬೇಡ ಅಂತ. ಸೊ ಎಷ್ಟು MNC ಕಂಪನಿಗಳು ನಿಮ್ಮ ಜೊತೆಗೆ ಕೊಲ್ಯಾಬ್ ಆಗ್ತಾ ಇದ್ದಾರೆ, ರಿಕ್ರೂಟ್ಮೆಂಟ್ ಹೆಂಗೆ ನಡೀತಾ ಇದೆ, ಪ್ಲೇಸ್ಮೆಂಟ್ಸ್ ಹೆಂಗೆ ನಡೀತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಬ್ರಲ್ಲಿ ಯಾರು ಬೇಕಾದರೂ ಉತ್ತರ ಕೊಡ್ಬೋದು. ಯುನೀಕ್ ವ್ಯಾಲ್ಯೂ ಪ್ರಪೋಸಿಷನ್. ಓಕೆ, ಯಾಕೆ ಅಂದರೆ ಆಸ್ ಅ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ವಿ ಬಿಲ್ಡ್ ವ್ಯಾಲ್ಯೂ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಪ್ಲೇಸ್ಮೆಂಟ್ ಇಸ್ ಅ ಲಿಟ್ಮಸ್ ಟೆಸ್ಟ್, ನೋ ಡೌಟ್ ಅಬೌಟ್ ಇಟ್. ಆದರೆ ವಿ ಆರ್ ನಾಟ್ ಜಸ್ಟ್ ಪ್ರಿಪೇರಿಂಗ್ ಸ್ಟೂಡೆಂಟ್ಸ್ ಫಾರ್ ಒನ್ ಪ್ಲೇಸ್ಮೆಂಟ್, ಬಟ್ ವಿ ಆರ್ ಪ್ರಿಪೇರಿಂಗ್ ದೆಮ್ ಫಾರ್ ಲೈಫ್. ಇದು ಒಂದು. ವಿ ಆರ್ ಆಲ್ಸೋ ಪ್ರಿಪೇರಿಂಗ್ ದೆಮ್ ಫಾರ್ ಅ ಲೈಫ್ ಲಾಂಗ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಪ್ಲೇಸ್ಮೆಂಟ್ ಅನ್ನೋದು ಇಟ್ ಇಸ್ ಜಸ್ಟ್ ಅ ಎಂಡ್ ಎಲಿಮೆಂಟ್ ಅಷ್ಟೇ ನಮಗೆ. ಆ್ಯಂಡ್ ಅಡ್ವಾಂಟೇಜ್ ಒಂದು ಈಸ್ ದಟ್ ಸಿನ್ಸ್ ನಮ್ಮ ಚಾಣಕ್ಯ ಯೂನಿವರ್ಸಿಟಿ ಬೋರ್ಡ್ ಆಫ್ ಗವರ್ನರ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಇರ್ಬೋದು, ದೇ ಕಮ್ ಫ್ರಮ್ ಮ್ಯಾಸಿವ್ ಇಂಡಸ್ಟ್ರಿ ಎಕ್ಸ್ಪೋಜರ್. ಕರೆಕ್ಟ್. ಬಟ್ ನಮ್ಮ ಯೂನಿವರ್ಸಿಟಿ ಯಾವುದೇ ಒಂದು ಕಮ್ಯುನಿಕೇಷನ್ನಲ್ಲಿ ನಾವು 100% ಪ್ಲೇಸ್ಮೆಂಟ್ ಗ್ಯಾರಂಟೀಡ್ ಅನ್ನೋ ಕಾನ್ಸೆಪ್ಟ್ ನಾವು ನಂಬಲ್ಲ, ನಾವು ಮಾಡೋದು ಇಲ್ಲ. ಓಕೆ, ಯಾಕೆಂದರೆ ಯೂನಿವರ್ಸಿಟಿ ಈಸ್ ಅ ಸೆಂಟರ್ ಫಾರ್ ಲರ್ನಿಂಗ್. ನಮ್ಮ ಪ್ರಕಾರ ಇವರು ವ್ಯಾಲ್ಯೂ ಎಷ್ಟು ಆಗಿರುತ್ತೆ ಅಂದರೆ ದೇರ್ ಇಸ್ ಅ ಪುಲ್ ಫ್ಯಾಕ್ಟರ್. ಈಗ ಸುಮಾರು ಸಂಸ್ಥೆನಲ್ಲಿ ದರ್ ಇಸ್ ಅ ಪುಷ್ ಫ್ಯಾಕ್ಟರ್. ಅಂದರೆ ಅರ್ಥ ಏನು, ನಮ್ದು ಆಗಿಬಿಟ್ಟಿದೆ ಒಂದು ಮಾಸ್ನಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಹಾಕಬೇಕು ಅನ್ನೋ ಕಾನ್ಸೆಪ್ಟ್. ನಮ್ಮಲ್ಲಿ ಈ ನಮ್ಮ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸಲ್ಲಿ ಸುಮಾರು ಒಂದು 50 ಕಂಪನಿಗಳಲ್ಲಿ ಇವ್ರು ಆಗಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಬ್ಯಾಚಲ್ಲಿ 50 ಕಂಪನಿ ಇಸ್ ಅ ಗುಡ್ ಥಿಂಗ್ ಫಾರ್ ಅಸ್ ಟು ಡು. ಸೊ ಹಾಗಾಗಿ ಪ್ಲೇಸ್ಮೆಂಟ್ಸ್ have never been a problem for us, will never be a problem for Chanakya University. ರೈಟ್. To tackle it, or to aim for it, we are coming up with a different lab setup called ideation and design thinking lab anta. Obba student, if he walks in with an idea, he will walk out with a product. ಕರೆಕ್ಟ್. ಸೊ 5-6 ಎಲ್ಲ ನಮ್ಮ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ನ ಸೇರಿಸಿ ಒಂದು ಲ್ಯಾಬ್ ಮಾಡಿದ್ದೀವಿ, ವೇರ್ ಯಾವುದೇ ಒಂದು ಐಡಿಯಾ ಜೊತೆ ಒಬ್ಬ ವಿದ್ಯಾರ್ಥಿ ಒಳಗೆ ಬಂದರೆ ಆ ಲ್ಯಾಬಲ್ಲಿ ಹಿ ವಿಲ್ ಹ್ಯಾವ್ ಆಲ್ ದ ನೆಸೆಸರಿ ಮೆಟೀರಿಯಲ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಟು ಕನ್ವರ್ಟ್ ಇಟ್ ಇನ್ ಟು ಅ ವಯಬಲ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್. ಸೊ ಹಾಗಾಗಿ ಪ್ಲೇಸ್ಮೆಂಟ್ಗೆ ಹೋಗೋದಕ್ಕಿಂತ ಹಿ ಕ್ಯಾನ್ ಎಂಪ್ಲಾಯ್ಮೆಂಟ್ಗಿಂತ ಎಂಪ್ಲಾಯಬಿಲಿಟಿ ಬಗ್ಗೆ ಜಾಸ್ತಿ ಒತ್ಕೊಳ್ಳೋ ಒಂದು ಇದು ಕೂಡ ನಾವು ಚಾಣಕ್ಯ ಯೂನಿವರ್ಸಿಟಿಲಿ ಮಾಡಿ. ರೈಟ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಸೊ ವೀಕ್ಷಕರೇ, ನೀವು ಕೂಡ ಚಾಣಕ್ಯ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು, ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದರೆ ಒಂದು ಅಡ್ರೆಸ್ ಕಾರ್ಡ್ ಇದೆ, ನೋಟ್ ಮಾಡ್ಕೊಳ್ಳಿ, ನಂಬರ್ ಕೂಡ ತೋರಿಸ್ತಾ ಇದ್ದೀವಿ. ಸೊ ಕಾಲ್ ಮಾಡಿ, ವಿಸಿಟ್ ಮಾಡಿ, ನಿಮಗೆ ಒಂದು ಕ್ಲಾರಿಟಿ ಇನ್ನೂ ಚೆನ್ನಾಗಿ ಸಿಗುತ್ತೆ.